ಇಲ್ಲ, ನಮ್ಮ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ ಪ್ರಿಪರೇಷನ್ಗೆ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನೇ ಇಲಾಖೆನೇ ಪೊಲೀಸ್ ಇಲಾಖೆ, ಒಳಾಡಳಿತ ಇಲಾಖೆ ಮೊದಲನೇದೇ. ನಾವು ನಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಕೇಳಬೇಕು ಅದನ್ನ ತಯಾರು ಮಾಡಿದ್ದೀವಿ. ನಮ್ಮ ಇಲಾಖೆ ಒಳಗಡೆ ಚರ್ಚೆ ಮಾಡಿ ಆದ್ಯತೆ ಮೇಲೆ ನಾವು ಒಂದಷ್ಟು ಪ್ರೆಸೆಂಟೇಷನ್ ತಯಾರು ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಮುಖ್ಯವಾಗಿ ನಮಗೆ ರೆಕ್ರೂಟ್ಮೆಂಟ್ ಆಗಬೇಕು, ಹೊಸ ಪೊಲೀಸ್ ಸ್ಟೇಷನ್ಸ್ ಕೊಡಬೇಕು ಮತ್ತು ಇತ್ಯಾದಿ. ಅವೆಲ್ಲ ಡೀಟೇಲ್ಸ್ ಹೇಳಕ್ ಹೋಗೋದಿಲ್ಲ, ಇವೆಲ್ಲ ಇದಾವೆ. ಅದನ್ನ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡ್ತೀವಿ. ಸರ್, ನಿನ್ನೆ ವಿಜಿ ರಾಮ್ಜಿ ಅದನ್ನ ರೆಸಲ್ಯೂಷನ್ ಮಾಡಿದ್ದಾರೆ. ಇಟ್ಸ್ ಇಲ್ಲೀಗಲ್ ಅಂತ ಹೇಳಿ ಬಿಜೆಪಿ ಸ್ಟ್ಯಾಂಡ್. ಹೌ ಡು ಯು ಲುಕ್ ಅಟ್ ಇಟ್ ಸರ್? ಸದನದಲ್ಲಿ ರೆಸಲ್ಯೂಷನ್ ಮಾಡೋದು ಯಾವುದು ಇಲ್ಲೀಗಲ್ ಆಗೋದಿಲ್ಲ. ಬೈ ಮೆಜಾರಿಟಿ, ಬೈ ವಾಯ್ಸ್ ಮೆಜಾರಿಟಿ ಆರ್ ಬೈ ವೋಟಿಂಗ್ ಅದನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರೊವಿಷನ್ಸ್ ಇದೆ. ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಸ್ ಅಲ್ಲಿ ಪ್ರೊವಿಷನ್ಸ್ ಇದೆ, ಅದನ್ನ ಮಾಡಿದ್ದೇವೆ. ಅದನ್ನ ರಾಷ್ಟ್ರಪತಿ ಅವರಿಗೆ ಕಳಿಸ್ಬೇಕು ಅಂತಾನೂ ಕೂಡ ಅದರಲ್ಲಿ ನಮೂದನೆ ಮಾಡಿದ್ದಾರೆ. ಅದರಲ್ಲಿ ಯಾವುದೂ ಕಾನೂನಿಗೆ ವಿರುದ್ಧವಾಗಿ ಅಥವಾ ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಗೆ ವಿರುದ್ಧವಾಗಿ, ಪ್ರೊಸೀಜರ್ಗೆ ವಿರುದ್ಧವಾಗಿ ಮಾಡಿಲ್ಲ. ಹೈಕೋರ್ಟ್ ಚಾಟಿ ಬೀಸಿದೆ ಸರ್ ರಾಜ್ಯ ಸರ್ಕಾರಕ್ಕೆ. 20 ಲಕ್ಷ ಅಕ್ರಮ ವಲಸಿಗರಿದ್ದಾರೆ ಅಂತ ಹೇಳಲಾಗ್ತಿದೆ. ಏನ್ ಕ್ರಮ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ? ನಾವೀಗ ನಿನ್ನೆ ತಾನೇ ನಾನು ನಮ್ಮ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ, ಒಂದು ಡ್ರೈವ್ ಮಾಡಬೇಕು ಅಂತ. ಇಡೀ ಸ್ಟೇಟಲ್ಲಿ ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಯಾರು ಅನಧಿಕೃತವಾಗಿ ಇದ್ದಾರೆ ಅವರನ್ನ ಹುಡುಕಬೇಕು ಅಂತ ಹೇಳಿ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಡ್ರೈವ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಅದೇ ರೀತಿ ಡ್ರಗ್ಸ್ ಫ್ಯಾಕ್ಟ್ರಿಗಳು ಎಲ್ಲಿರ್ತವೆ, ಆಮೇಲೆ ಪ್ರತಿಯೊಂದು ನಗರದಲ್ಲಿ, ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸು ಅದನ್ನ ವಿಸಿಟ್ ಮಾಡಬೇಕು, ಅದನ್ನ ರೆಕಾರ್ಡಿಗೆ ತರಬೇಕು, ಅದನ್ನ ಮಾನಿಟರ್ ಮಾಡಬೇಕು ಅಂತ ಹೇಳಿ ಕೂಡ ನಾನು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಇವೆರಡು ಬಹಳ ಇಂಪಾರ್ಟೆಂಟ್ ಡೈರೆಕ್ಷನ್ಸು. ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಕೆಮಿಕಲ್ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿದೆ, ಯಾವ ಊರಿನಲ್ಲಿದೆ, ಯಾವುದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದೆಲ್ಲ ಡೀಟೇಲ್ಸ್ ತೆಗಿಬೇಕು. ಅವರಿಗೆ ಟ್ರೇಡ್ ಲೈಸೆನ್ಸ್ ಇದೆಯಾ ಇಲ್ವಾ, ಆಲ್ ದೋಸ್ ಡೀಟೇಲ್ಸ್ ತೆಗಿಬೇಕು ಅಂತೇಳಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ಪ್ರಾರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಕಮಿಷನರೇಟಲ್ಲಿ ಭಾಳ ಸೀರಿಯಸ್ ಆಗಿ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀನಿ. ಅದೇ ರೀತಿ ಈ ಒಂದು ಬಾಂಗ್ಲಾದೇಶಿಗರಾಗಲಿ ವಿದೇಶಿಯರಾಗಲಿ ಎಲ್ಲಿ ಅನಧಿಕೃತವಾಗಿದ್ದಾರೆ ಅವರನ್ನು ಕೂಡ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ. ಕೆಲವರು ಹೇಳ್ತಾರೆ 20 ಲಕ್ಷ ಇದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ನಮ್ಮ ರೆಕಾರ್ಡ್ಸಿಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ. ಸುಮಾರು 370 ಜನರಿಗೆ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೇನೆ. ಅವರು ಎಷ್ಟೇ ಜನ ಇರಲಿ, ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿದ್ದೇವೆ. FRO ಅಂತ ಒಂದು ಕೇಂದ್ರದ ಸಂಸ್ಥೆ ಇದೆ, ಇಲ್ಲೇ ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ. ಅವರ ರಿಜಿಸ್ಟ್ರಿನಲ್ಲಿ ಅಷ್ಟು ಜನ ಯಾವುದು ಕಾಣ್ತಾ ಇಲ್ಲ. ಅದು ಹೊರತುಪಡಿಸಿ ಅನಧಿಕೃತವಾಗಿದ್ದರೆ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಡ್ರೈವ್ ಮಾಡೋದಕ್ಕೆ ಹೇಳಿದ್ದೇನೆ. ಅಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೇವೆ. ಸಾಮಾಜಿಕ ಜಾಲತಾಣದ ಮತ್ತೊಂದು ವ್ಯಾಖ್ಯಾನ ಶುರುವಾಗಿರುತ್ತದೆ, ಹಣವಿಲ್ಲದ ಸರ್ಕಾರದಿಂದ ಕೊಡುಗೆ ಇಲ್ಲದ ಬಡ್ಜೆಟ್ ಈ ಬಾರಿ ಬರಬಹುದು ಅನ್ನುವುದು ಲೇವಡಿಯ ಮಾತುಗಳು. ಸಾಮಾಜಿಕ ಜಾಲತಾಣ ಒಂದಿಷ್ಟು ಫೋಟೋಗಳು ನೋಡಿ, ಬೇಜವಾಬ್ದಾರಿ ಮಾತುಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ಗವರ್ಮೆಂಟ್ ಒಂದು ಬಡ್ಜೆಟ್ ಅನ್ನು ಕೊಡುವಾಗ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಬಡ್ಜೆಟ್ ಅನ್ನು ಕೊಡೋದನ್ನೇ ಗೇಲಿ ಮಾಡಿದ್ರೆ ಅವರಿಗೆ ಜವಾಬ್ದಾರಿ ಇದೆಯಾ? ಬೇಜವಾಬ್ದಾರಿ ಜನ ಆ ರೀತಿ ಮಾತಾಡ್ಬೇಕಷ್ಟೇ. ಯಾಕೆಂದ್ರೆ ನಾವು ಕಳೆದ ಹಿಂದಿನ ವರ್ಷ 25ರಲ್ಲಿ 24-25ಕ್ಕೆ
ಸುಮಾರು 3,97,000 ಕೋಟಿ ಬಡ್ಜೆಟ್ ಕೊಟ್ಟಿದ್ರು. ಕಳೆದ ವರ್ಷ 24-25ಕ್ಕೆ ಅವರು 4,09,000 ಕೋಟಿ ಕೊಟ್ಟಿದ್ರು. ಈಗ ಅಬ್ವಿಯಸ್ಲಿ ಒಂದು 15% ಜಾಸ್ತಿ ಆಗುತ್ತೆ. ಪ್ರತಿ ಬಡ್ಜೆಟ್ನಲ್ಲಿ 15% ಜಾಸ್ತಿ ಆಗೇ ಆಗುತ್ತೆ. ಈ 15%ನೇ ಜಾಸ್ತಿ ಆಗುತ್ತೆ ಎಸ್ಕಲೇಷನ್ ಅಂದ್ರೆ. ಕೇಂದ್ರ ಬಡ್ಜೆಟ್ ಹಾಗೆ ಆಗಿದೆ. ಆ ರೀತಿ ನಾವು ನಮ್ಮಲ್ಲಿ ಕೂಡ ಆಗ್ತದೆ. ಅದನ್ನ ಬೇಜವಾಬ್ದಾರಿ ಮಾತಾಡಿದ್ರೆ ಏನು ಉತ್ತರ ಕೊಡಕ್ಕಾಗುತ್ತೆ? ಬಿಜೆಪಿ ಹೇಳ್ತಾ ಇದೆ. ನೋಡಿ, ಅವರು ಸದನದಲ್ಲೇ ಅವ್ರು ಕೇಳಿದ್ರು, ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ, ನೀವು ಪ್ರೂವ್ ಮಾಡಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಯಾರೋ ಎಲ್ಲ ಮಾತಾಡ್ಕೊಂಡಿದ್ದಾರೆ, ಅದನ್ನು ಸಿಡಿ ಮಾಡ್ಕೊಂಡು ತಗೊಂಡು ಬಂದು ನೀವು ಇಲ್ಲಿ ಈ ರೀತಿ ಹೇಳ್ತಾ ಇದ್ದೀರಾ. ನನ್ನ ಇನ್ವಾಲ್ವ್ಮೆಂಟು ನೇರವಾಗಿ ನಾನು ಹಣ ತಗೊಂಡಿದ್ರೆ ಅಥವಾ ನನ್ನ ಏನೋ ಕಚೇರಿಯಲ್ಲಿ ಆ ರೀತಿ ಆಗಿದ್ರೆ ಅವೆಲ್ಲ ನಾನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಓಪನ್ ಆಗಿ ಅವರು ಸದನದಲ್ಲೇ ನಾನು ರಾಜೀನಾಮೆ ಕೊಡೋಕೆ ತಯಾರಿದ್ದೀನಿ ಅಂದ್ರೆ ಇವರು ಪ್ರೂವ್ ಮಾಡ್ಬೇಕಲ್ಲ. ಬರೀ ಯಾವುದೋ ಸಿಡಿ ತಗೊಂಡ್ಬಂದ್ಬಿಟ್ಟು ರಾಜೀನಾಮೆ ಕೊಡಿ ಅಂದ್ರೆ ನಾಳೆ ಎಲ್ಲ ಮಿನಿಸ್ಟ್ರಿಗೂ ಮಾಡ್ತಾರೆ. ಕಾಂಗ್ರೆಸ್ ಭವನಗಳಿಗೆ ಸಿಎಸ್ ಸೈಟ್ ಅನ್ನ ಬಹಳ ಕಡಿಮೆ ದರದಲ್ಲಿ ಸರ್ಕಾರ ತಗೊಳ್ತಾ ಇದೆ ಅಂತ. ಅದು ಸರ್ಕಾರದ ತೀರ್ಮಾನ ಅದಾ ಸರ್ಕಾರದ ತೀರ್ಮಾನ. ಹಿಂದೆ ಬಿಜೆಪಿ ಅವರು ಕೊಟ್ಟಿದ್ದಾರಲ್ಲ, ಅವರವರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ. ಅವ್ರು ಹೆಚ್ಚು ಕೊಟ್ಟಿದ್ದಾರ ಕಮ್ಮಿ ಕೊಟ್ಟಿದ್ದಾರೋ ಆದ್ರೆ ಅವರು ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ. ಯಾರು ಇಂಡಿವಿಜುವಲ್ ಆಗಿ ಯಾರು ತೀರ್ಮಾನ ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ನವರಾಗ್ಲಿ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಲಿ ಆ ಥರ ಯಾರು ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಗವರ್ಮೆಂಟ್. ಥ್ಯಾಂಕ್ ಯು. ಸೇರಿದ್ರು ಬಡ್ಜೆಟ್ ಪೂರ್ವಭಾವಿ ವಿಚಾರವಾಗಿ ಮಾತನಾಡೋದಕ್ಕೆ ತುಂಬಾ ಡಿಸ್ಕಷನ್. ಏನೆಲ್ಲ ಡಿಮಾಂಡ್ ಇಡಬೇಕು ಅಂತ ನಮಗೆ ನೋಡಿ, SCPTSP 42,000 ಕೋಟಿ ಕಳೆದ ಬಡ್ಜೆಟ್ನಲ್ಲಿ ಕೊಟ್ಟಿದ್ದಾರೆ. ಆ 42,000 ಕೋಟಿ ಎಲ್ಲ ಇಲಾಖೆಗೂ ಹಂಚಿ ಹೋಗಿದೆ. ಆ ಇಲಾಖೆಗಳು ಯಾವ್ಯಾವ್ದಕ್ಕೆ ಖರ್ಚು ಮಾಡ್ತಾರೆ ಮತ್ತು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಲೆಕ್ಕನೇ ಸಿಕ್ಕೋದಿಲ್ಲ. ಖರ್ಚು ಅವ್ರು ಮಾಡಿರ್ತಾರೆ, ಆದರೆ ಬೆನಿಫಿಷರೀಸಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನೋದು ಒಂದು ಕೂಗಿದೆ. ಅದಕ್ಕೆ ಲೆಜಿಸ್ಲೇಟರ್ಸು ಬಿಲಾಂಗ್ ಟು SC/STs ಅವರಿಬ್ಬರು ಸಭೆ ಮಾಡಿ, ನಮಗೆ ಹಿಂದೆ ಏನಿತ್ತಲ್ಲ, ಹಿಂದೆ ಒಂದು ಸಿಸ್ಟಮ್ ಇತ್ತು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಕೊಟ್ಬಿಡೋರು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಅವ್ರದ್ದೇ ಪ್ರೋಗ್ರಾಮ್ಸ್ ಮಾಡೋರು. ಈಗ ಗಂಗಾ ಕಲ್ಯಾಣ ಅವರು ಪ್ರೋಗ್ರಾಮ್ ಮಾಡೋರು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಅಂತ ಹೇಳಿ ತಿಳಿಸೋರು. ಅಥವಾ ವೆಹಿಕಲ್ಸ್ ಕೊಡ್ತಾರೆ, ಏನು ಅನ್ಎಂಪ್ಲಾಯ್ಡ್ ಯೂತ್ಸಿಗೆ ವೆಹಿಕಲ್ ಕೊಡೋದು ಪ್ರಾವಿಷನ್ ಇದೆ. ಅದರಲ್ಲಿ ಯಾವುದೋ ಇಲಾಖೆನಲ್ಲಿ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ. ಸೋಷಿಯಲ್ ವೆಲ್ಫೇರ್ನಲ್ಲಿ ಅವ್ರ ಹತ್ರ ಮಾಹಿತಿ ಇರ್ತದೆ, ಹಾಗೆ ಕೊಡ್ಬೋದು ಅಂತ. ಅದಕ್ಕೆ ಎಲ್ಲರೂ ಅಭಿಪ್ರಾಯ ಏನು ಪಟ್ಟರು ಅಂದರೆ, ವಾಪಸ್ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ SCPTSPನ ಕೊಡಿ ಅಂಥೇಳಿ ಹೇಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ತೀರ್ಮಾನವನ್ನು ಮೊನ್ನೆ ಸೇರಿದಾಗ ಮಾಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಡೈವರ್ಟ್ ಆಗಿದೆ ಆ ಹಣ, ಅದನ್ನು ಕೂಡ ಅಲ್ಲ, ಇದು ಒಂದು ಕಡೆ ಬಂದರೆ ಕರೆಕ್ಟಾಗಿ ನಮಗೆ ಲೆಕ್ಕ ಸಿಕ್ಕತ್ತಲ್ಲ. ಅದು ಆ ರೀತಿ ಯಾವುದು ಕೂಡ ಆಗದ ರೀತಿಯಲ್ಲಿ ಕೂಡ ಮಾನಿಟರ್ ಮಾಡ್ಬೋದು. ನಮ್ಮ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್, ಸೋಮವಾರದಿಂದ